ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಎನ್ ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಪ್ರಶ್ನೆಯಲ್ಲಿ ಇವತ್ತಿನ ಸಂಚಿಕೆ. ಸೊ ಇಲ್ಲಿ ನೋಡಿ, ಪ್ರಶ್ನೆ ಏನಿದೆ, ಒಂದು ವೇಳೆ ಎಕ್ಸ್ ವೈ ಝಡ್ ನವರು ಕ್ರಮವಾಗಿ 10, 12, 15 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲರು. ಅಂದರೆ ಎಕ್ಸ್ ಅನ್ನೋನು 10 ದಿವಸ ಮತ್ತು ವಾಯ್ ಅನ್ನೋಂತನು 12 ದಿವಸ ಮತ್ತು ಝಡ್ ಅನ್ನೋಂತನು 15 ದಿನಗಳಲ್ಲಿ ಕೆಲಸ ಮುಗಿಸಬಲ್ಲರು. ನಂತರ ಎಕ್ಸ್ ವೈ ಝಡ್ನವರು ಒಟ್ಟಿಗೆ ಒಂದೇ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸಬಹುದು ಅಂಥೇಳಿ ಪ್ರಶ್ನೆ ಇದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು 3 ದಿನಗಳು, ಮತ್ತು ಆಪ್ಷನ್ ಬಿ 4 ದಿನಗಳು, ಆಪ್ಷನ್ ಸಿ 5 ದಿನಗಳು, ಆಪ್ಷನ್ ಡಿ 6 ದಿನಗಳು ಅಂಥೇಳಿ ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಕಳೆದ ಬಾರಿ ಎ ಮತ್ತು ಬಿ ಬಗ್ಗೆ ಹೇಳಿದ್ದೆ. ಈ ಬಾರಿ ಮೂವರಿದ್ದಾರೆ. ಏನಂಥೇಳಿ, ಎಕ್ಸ್ ವೈ ಝಡ್ ಅಂಥೇಳಿ. ಎಕ್ಸು ತನ್ನ ಕೆಲಸವನ್ನು ಎಷ್ಟು ದಿವಸಗಳಲ್ಲಿ ಅಂತಂದರೆ 10, ಮತ್ತು ವೈ ಎಂಬತ್ತನು ತನ್ನ ಕೆಲಸವನ್ನು ಎಷ್ಟು ಅಂದರೆ 12, ಮತ್ತು ಝಡ್ ಅನ್ನೋಂಥನು ತನ್ನ ಕೆಲಸವನ್ನು ಎಷ್ಟು ದಿವಸಗಳಲ್ಲಿ ಅಂದರೆ 15 ದಿವಸಗಳಲ್ಲಿ ಮುಗಿಸ್ತಾನೆ. ಹಾಗಾದರೆ ಇವರು ಮೂವರು ಒಟ್ಟಿಗೆ ಸೇರಿದರೆ ಆ ಕೆಲಸವನ್ನು ಎಷ್ಟು ದಿವಸದಲ್ಲೂ ಮುಗಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಮೊದಲಿಗೆ LCM ತಗೊಳ್ಳೋಣ ಲಸ ಪದ್ಧತಿ ಮೂಲಕ. 10, 12, 15. ಸೊ 2ರಿಂದ 2 5ಲೆ 2 6ಲೆ 15 ಹೇಗಿದ್ದಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ 5ರಿಂದ 5 1ಲೆ, ನೆಕ್ಸ್ಟ್ 6 ಹಂಗಿದ್ದಂಗೆ ಇಟ್ಕೊಳ್ಳಿ. 5 3ಲೆ, ನೆಕ್ಸ್ಟ್ 3ರಿಂದ 3 1 ಆ್ಯಸ್ ಯೂಸ್ವಲ್, 3 2ಲೆ, 3 1ಲೆ, ನೆಕ್ಸ್ಟ್ 2ರಿಂದ 2 1ಲೆ. ಓಕೆ, ಈ ರೀತಿಯಾಗಿ LCM ಅನ್ನು ತೆಕ್ಕೊಳ್ಬೋದು. ನಂತರ ಪ್ರಶ್ನೆನ ಮುಂದುವರಿಸಿ. ಸೊ 2 × 5 × 3 × 2. ಸೊ 2 5ಲೆ 10, 10 3ಲೆ 30, 32ಲೆ 60. ಇಲ್ಲಿ ನೋಡಿ, ಸೊ ಇಲ್ಲಿ ಪ್ರಶ್ನೆ ಹೇಗಿದೆ ಅಂತಂದರೆ, ಮೂವರು ಸೇರಿ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ಬೋದು ಅಂಥೇಳಿದೆ. ಸೊ 10 ಎಷ್ಟರಲ್ಲೇ 60, 10 6ಲೆ, ಎಕ್ಸ್ದು 6, ವೈ 12 ಎಷ್ಟಲೆ 12 5ಲೆ. ಸೊ ಝಡ್ ಅನ್ನೋಂತನು 15, 15 4ಲೆ. ಅಂದರೆ ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಸ್ ಈಕ್ವಲ್ ಟು ಹೌ ಮಚ್ ಅಂಥೇಳಿ, ಎಷ್ಟು ಅಂಥೇಳಿ. ಸೊ ಇಲ್ಲಿ ಎಕ್ಸ್ದು 6 ಬಂದಿದೆ ನೋಡಿ. 10 6ಲೆ 60, 12 5ಲೆ 60, 15 4ಲೆ 60. ಸೊ ಬಂದಿರುವಂಥ 6 ಪ್ಲಸ್ 5 ಪ್ಲಸ್ ಮತ್ತು 4 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 15. ಸೊ ಹಾಗಾದರೆ ಬಂದಿರುವಂಥ ಉತ್ತರ ನಮ್ಮದು ಇದು ಏನಂದರೆ, ಲಸ ಪದ್ಧತಿಯಿಂದ ತೆಕ್ಕೊಂಡಿದ್ದು ಎಷ್ಟಿದೆ ಅಂತಂದರೆ 60 ಇದೆ. ಸೊ ಅದನ್ನು 60 / 15 ಅಂದರೆ ಎಷ್ಟು ಬರುತ್ತೆ ನೋಡಿ. 15 1ಲೆ, 15 2 30, 15 3ಲೆ 45, 15 4ಲೆ ಅಂತಂದರೆ 4 ದಿನಗಳು. 4 ದಿನಗಳು. ಸೊ ನಿಮ್ಮ ಉತ್ತರ ಬಂದುಬಿಟ್ಟು ಇಲ್ಲಿ ಫಸ್ಟ್ 3 ದಿನಗಳಿದೆ, ಇದು ಬರಲ್ಲ. ನೆಕ್ಸ್ಟ್ 4 ದಿನಗಳು ಆಪ್ಷನ್ ಬಿ ಇದೆ, ಇದು ಸರಿಯಾದ ಉತ್ತರ. ಸೊ ವೀಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ಮತ್ತು ತಾವು ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಯತ್ನ ಮಾಡುತ್ತಿದ್ದಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ ಅಕಾಡೆಮಿ.